ನೀನು ಆಫ್ ಮಾಡಲು ಆಫ್ ಮಾಡಲ ಹಲೋ ನಮಸ್ಕಾರ. ಬಂದು ನಾವು ಗೋಸ್ಟ್ ವೀಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಹ್ಯಾಂಡ್ಲ್ ಮಾಡ್ತಿರೋದು ವಿಲೇಜ್ ಲಾಗ್ಸ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಐಡಿ. ಅದರಿಂದ ಯಾವುದೇ ರೀತಿ ವ್ಯೂಸು ಲೈಕ್ ಬರ್ತಾಯಿಲ್ಲ. ಅದಕ್ಕೆ ನಾವು ಸುಮಾರು ವೀಡಿಯೋಗಳನ್ನ ನೋಡಿ ಅದ್ರ ಬಗ್ಗೆ ಪ್ರಿಪೇರ್ ಆಗಿ ಇವಾಗ ನಾವು ಒಂದು ಕಡೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ಗೋಸ್ಟು ವೀಡಿಯೋ ಮಾಡೋದ ಅಂತ. ಆದಷ್ಟು ನೋಡಿ, ಹಾಗೇ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ರೀತಿ ಫೇಕ್ ಇಲ್ಲ, ನಾವು ಯಾವುದೇ ರೀತಿ ಎಡಿಟ್ ಮಾಡೋಕ್ಕೆ ಹೋಗಲ್ಲ. ವಿಡಿಯೋ ಹೇಗಿದೆ ಹಾಗೆ ಅಪ್ಲೋಡ್ ಮಾಡ್ತೀವಿ. ವಿಡಿಯೋನ ನೋಡಿ. ನಾವು ಇದೇ ರೀತಿ ಹೆಚ್ಚಿನ ಗೋಸ್ಟ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಐಡಿ ಬಂದು ವಿಲೇಜ್ ಲಾಗ್ಸ್ ಕನ್ನಡಿಗ. ಹಾಗೇನೇ ಇದ್ರದ್ದು ಯೂಟ್ಯೂಬ್ ಅಕೌಂಟು ಇದೆ. ಅದರೆಲ್ಲ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಟೈಮ್ ಕೊಟ್ಟು ವೀಡಿಯೋಸ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವನ ಹೆಸರು ಬಂದು ನಿಖಿಲ್ ಅಂತ, ನನ್ನ ಹೆಸರು ಯಶು ಅಂತ. ವೀಡಿಯೋ ಮಾಡ್ತಿರೋದು ಪುನೀತ್ ಅಂತ. ನಾವು 3 ಜನ ಸೇರಿ ಈ ವೀಡಿಯೋಸ್ನ ಮಾಡ್ತೀವಿ. ಮುಂದೆನೂ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ರೀತಿ ತೊಂದರೆ ಆದ್ರೂ ಎದುರಲ್ಲ, ಮಾಡಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನೋಡಿ. ಈಗ ಸಮಯ ಬಂದು 12:15. ಇವಾಗ ನಾವಿದ್ದೀವಿ. ಈ ರೋಡಲ್ಲಿ ಯಾರೂ ಓಡಾಡಲ್ಲ. ಯಾಕೆ ಅಂತ ನಮಗೂ ಗೊತ್ತಿಲ್ಲ. ನಮಗೂ ಯಾರು ಹೇಳಿದ್ರು ಇಲ್ಲಿ ಈ ಥರ ಸಮಸ್ಯೆಗಳಿವೆ ಅಂತ. ನಾವು ನೋಡ್ಕೊಂಡು ಹೋಗೋದ ಅಂತ ಬಂದು. ಇದು ನಮ್ಮ ಫಸ್ಟ್ ಎಕ್ಸ್ಪೀರಿಯೆನ್ಸು. ಹೇಗಿರುತ್ತೆ ಅಂತ ವೀಡಿಯೋ ಕೊನೆಯಲ್ಲಿ ಹೇಳಿ. ಹಾಗೆಯೇ ವೀಡಿಯೋನ ಕೊನೆವರೆಗೂ ನೋಡಿ. ನಿಖಿಲ್ ಅಂತ ಹೆಸರು ಅವ್ರು ಹೇಳಿದಾಗೆ ಇಲ್ಲಿ ಯಾರೋ ಒಬ್ರು ಹೇಳಿದ್ರು ಗೋಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲ ಅಂತ. ಊರ ಹೆಸರು ಹೇಳೋಕ್ಕಾಗಲ್ಲ ನಿಮಗೆ. ಬನ್ನಿ ಫೇಸ್ ನೋಡಿ ಹೆಂಗಿದೆ. ಇದು ನೋಡಿ ಫ್ರೆಂಡ್ಸ್, ಇದು ಬಂದು ಎಕ್ಕದ ಗಿಡ. ಇದು ಆಲ್ಮೋಸ್ಟ್ ಎಲ್ಲೂ ಬೆಳೆಯಲ್ಲ. ಯಾಕಂತ ಹೇಳಿದ್ರೆ ಇದನ್ನು ನೋಡಿದ್ಮೇಲೆ ನಮಗೂ ಸ್ವಲ್ಪ ಭಯ ಆಯಿತು. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಜಾಗದಲ್ಲಿ ಯಾವುದೇ ರೀತಿ ಗಿಡಗಳಿಲ್ಲ. ಅದ್ರ ಮಧ್ಯೆ ಇದೊಂದೇ ಎಕ್ಕದ ಗಿಡಗಳು. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲೂ ಖಾಲಿ ಜಾಗ. ಯಾರು ಹೇಳ್ದಂಗೆ ಯಾರೋ ಬಂದು ಎದುರಿಸ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ನೋಡ್ದಂಗೆ ಈಗ 12:30 ನಾವು ಬಂದು ಅರ್ಧ ಗಂಟೆ ಆಯಿತು. ಒಬ್ಬರೂ ನಮ್ಮ ತಂದೆ ಕಂಡಿಲ್ಲ. ನೋಡಿ ನಮ್ಮನ್ನೇ ಎದುರಿಸಕ್ಕೆ ನೋಡ್ತಾ ಇದ್ದಾರೆ ಎಲ್ಲ. ಬನ್ನಿ ಇನ್ನೂ ಒಳಗೆ ಹೋಗ್ಬೇಕು. ಬನ್ನಿ ನೋಡಿ ನಮಗೆ ಹೆಂಗೆ ಎದುರಿಸ್ತೈತೆ ಅಂದರೆ ಅದು ಇಲ್ಲಿ ಮುಂದೆ ನೋಡೋದ. ಈ ಮರದ ಮೇಲೆ ಯಾರೂ ಇಲ್ಲ. ನಾವು ಹುಡುಕ್ತಾಗಿ ಯಾರಾದರೂ ಸಿಗ್ಬೋದು ಅಂತ. ಇವ್ರು ಹೇಳೋದು ನೋಡ್ಬಿಟ್ಟು ಏನೋ ಐತೆ ಅಂತ ನಾವು ಅಂದ್ಕೊಂಡು ಈ ರೋಡಲ್ಲಿ ಯಾರೂ ಇಲ್ಲೇ ಇಲ್ಲ. ಫುಲ್ಲು ಹತ್ರ ಕೊಡಿದ್ರೆ ಕಾಣೋದು ಫಸ್ಟು. ಬಂದು 1/4 ಗಂಟೆ ಆಯಿತು. ಬರೀ ವಿಚಿತ್ರವಾದ ಸೌಂಡ್ಗಳು ಕೇಳ್ತಾ ಇವೆ. ನಾವು ಯಾರು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿ ಅಂತ ನೋಡೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಬಟ್ ಯಾರೂ ನಮಗೆ ಕಾಣಿಸ್ತಿಲ್ಲ. ನಾವು ಬಂದು ಇಲ್ಲಿಗೆ ಇನ್ನೇನು 12:15 ಬಂದಿದ್ದು, 1 ಗಂಟೆ ಆಯ್ತಾ ಇದೆ. ಯಾರೂ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಆದರೂ ಒಂಥರ ವಿಚಿತ್ರವಾದ ಸೌಂಡ್ಗಳು ಜಾಸ್ತಿ. ಇದೇನು ಹೋಯ್ತು ಕಣ. ಬರೋ ನಿಂತ್ಕೊ ಬಿಡಿ. ಬರೋ ಬನ್ನಿ. ಅಲ್ಲ ಅದ ಐತೆ ಕಣ ನೋಡ್ದೆ. ನಾನು ಬರಲ್ಲ. ನಾನು ಕ್ಯಾಮ್ರಾನೇ ಕೊಟ್ಬಿಟ್ಟು ಹೊಂಟೈತೇನೆ. ನಾನು ಬರಲ್ಲ. ಬನ್ನಿ. ನಮ್ಮ ತಾಯಣಿಗೂ ನೋಡಿದೆ ಬಾಗೋರು.
ನಾನು ನೋಡೇ ಬೈ ಬೈಲೆ 1 ನಿಮಿಷ ನಾವು ಬರೋಕ್ಕಾಗಲ್ಲ ಅನ್ಕೊಳ್ಳಿ ಬ್ರೋ. ನಾನೇ ಇಟ್ಬಿಟ್ಟು ಹೊಂಟೈತೀನಿ ನಮ್ಮ ತಾಯಿನಾಗ ನೋಡಿದೆ. ಬನ್ನಿ 5 ನಿಮಿಷ ಮಾಡ್ರ ಪ್ಲಾನ್ ಒಂದು ಸಾಯಿಸ್ಬಿಡ್ತೇನೆ ನಾವು. ಬನ್ನಿ ಒಂದ್ಸತಿ ನೋಡಿ ಬ್ರೋ, ನೋಡಿದ್ರು ಕರ್ಕೊಯ್ತವ್ರೆ ಇವರು. ನೋಡಿ ಫ್ರೆಂಡ್ಸ್, ನೋಡಿದ್ರು ಇವರು ನನಗಂತೂ ಫುಲ್ಲು ಭಯ, ಆದರೂ ಹೋಯ್ತಾ ಇದ್ದಾರೆ. ದಿನ ಕಾಣ್ತಂತೆ ನೋಡಿ ಫ್ರೆಂಡ್ಸ್. ಬನ್ನಿ 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 ನೋಡಿ ಈಗ ಅದು ಬಿಟ್ಬಿಟ್ಟು ಮುಂದೆ ಹೋಯ್ತಾ ಇದ್ದೀವಿ. ಈಗ ಕತ್ಲೆ ಫುಲ್ಲು ಕಾಣ್ತೀರಾ ನೋಡಿ, ಅಲ್ಲೊಂದು ಸಿಂಗಲ್ ಮನೆ ಐತೆ, ಆದರೆ ಯಾರೂ ಜನಗಳಿಲ್ಲ. ಲೈಟ್ ಮಾತ್ರ ಉರಿತಿದೆ ನೋಡಿ. ಆಫ್ ಮಾಡು. ಆದರೆ ಬೆಳಿಗ್ಗೆ ಹೊತ್ತು ಅಂದರೆ ಇಲ್ಲಿ ಲಾರಿಗಳೆಲ್ಲ ತಿರುಗಾಡ್ತವೆ, ಸ್ಕೂಲ್ ಮಕ್ಕಳು ಹೋಯ್ತವೆ. ಅದರ ಮಧ್ಯಾಹ್ನದ ಹೊತ್ತು ಸಂಜೆ ಟೈಮಲ್ಲಂತೂ ಯಾರೂ ಓಡಾಡಲ್ಲ ನೋಡಿ. ನಾವು ಎಷ್ಟು ಪ್ಲ್ಯಾನ್ ಮಾಡಿ ಬಂದು ಎಲ್ಲ ಹಾಳಾಯ್ತು. ಯಾಕಂತ ಹೇಳಿದ್ರೆ ಒಂದೇ ಒಂದು ಪ್ರಾಬ್ಲಮಿಂದ ಎಲ್ಲ ಆಯ್ತಿರೋದು. ಏನಂತ ಗೊತ್ತಾಯ್ತಿಲ್ಲ, ಕೊನೆಗೂ ನಮ್ಗೆ ಅದು ನೋಡೋಕೆ ಸಿಕ್ಕಲಿಲ್ಲ. ನಾವು ಇಲ್ಲಿಗೆ ನಿಲ್ಸಲ್ಲ, ಮತ್ತೆ ಬಂದೇ ಬರ್ತೀವಿ. ಅದೇನಾಗೈತೆ ಅದನ್ನು ತಿಳ್ಕೊತೀವಿ. ಈಗ ಸದ್ಯಕ್ಕೆ ಮಾಡೋಕ್ಕೈತೆ ಅಲ್ಲ, ಫುಲ್ಲು ಪ್ರಾಬ್ಲಮ್ ಆಗಿಬಿಟ್ಟೈತೆ. ನಮ್ಮ ಹುಡುಗ ಅಂತೂ ಎದ್ರಕೊಂಡು ಓಡ್ತಾನೆ, ಅವನೇ ಎದ್ರಕೊಂಡು ವೀಡಿಯೋನೇ ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಹುಡುಗನ ಹಾಕೊಂಡು ಬಂದು ವೀಡಿಯೋ ಮಾಡ್ತೀವಿ. ಪೂರ್ತಿ ತೋರಿಸ್ತೀನಿ. ಇದನ್ನ ಇಷ್ಟಕ್ಕೆ ನಿಲ್ಸಲ್ಲ, ಮತ್ತೆ ಇದೇ ಜಾಗದಲ್ಲಿ ಬಂದು ವೀಡಿಯೋ ಮಾಡ್ತೀವಿ. ಇದು ಬಂದು ನಮ್ಮ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಭಯ ಐತೆ. ಇದನ್ನ ಇಲ್ಲಿಗೆ ನಿಲ್ಸಲ್ಲ, ಬಂದು ನೆಕ್ಸ್ಟ್ ಟೈಮ್ ಎಲ್ಲನೂ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀವಿ. ಇದು ಬಂದು ಯಾವ ಊರು ಅಂತ ಹೇಳೋಕ್ಕಾಗಲ್ಲ. ತೋರಿಸಲಿ ಆ ಕಡೆ ಮರ ಏನೂ ಕಾಣಿಸ್ತಾನೆ ಇಲ್ಲ ನಮ್ಮ ಫೋನ್ ನೋಡಿದ್ರೆ. ಇಲ್ಲಿಗ ಝೂಮ್ ಆಯ್ತಾ ಇಲ್ಲ ಜಾಸ್ತಿ. ಇದು ಸ್ವಲ್ಪ ಲೋ ಕ್ವಾಲಿಟಿ ಫೋನು, ಅದರಿಂದ ಏನೂ ಕಾಣಿಸ್ತಾ ಇಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಪ್ರಯತ್ನ ಮಾಡಿ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲಿ ಬಂದು ನಮ್ಮ ಮೊದಲನೇ ಗೋಸ್ಟ್ ವಿಡಿಯೋ. ಇದರಲ್ಲಿ ಇದು ಯಾರ ಬಗ್ಗೆ ತೋರ್ಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಒಂದು ಹುಡುಗ ನೋಡಿ ಫ್ರೆಂಡ್ಸ್, ಅದು ಹೆಂಗೆ ಹೋಗ್ತೈತೆ ಅಂದರೆ ಸೈಕಾಗಿ ಹೋಗ್ತೈತೆ ಮಾತ್ರ. ಇಲ್ಲೇ ಒಂದು ಹುಡುಗ ಸೂಸೈಡ್ ಮಾಡ್ಕೊಂಡವನೆ. ವಿಷಯ ಏನಕ್ಕೆ ಅಂತ ಹೇಳಿದ್ರೆ, ಹುಡುಗನ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ನಾವು, ಪ್ಲೇಸು ಹೇಳಲ್ಲ. ಆ ಹುಡುಗ ಬಂದು ಒಂದು ಹುಡುಗಿನ 6 ವರ್ಷ ಲವ್ ಮಾಡವನೆ. ಹುಡುಗಿ ಕೊನೆಯಲ್ಲಿ ಕೈ ಕೊಟ್ಲು ಅಂತೇಳಿ ಹುಡುಗ ಸೂಸೈಡ್ ಮಾಡ್ಕೊಂಡವನೆ. ಇಂಥವ್ರಿಗೆಲ್ಲ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಮೊದಲನೇದಾಗಿ ನೀವೇನಾದರೂ ಲವ್ ಮಾಡಿದ್ರೆ, ಮದುವೆ ಆಗ್ತೀವಿ ಅನ್ನೋ ಇಂಟೆನ್ಷನ್ ಇದ್ದರೆ ಮಾಡಿ, ಇಲ್ಲಾಂದರೆ ಸುಮ್ಮನೆ ಒಂದು ಹುಡುಗನ ಲೈಫ್ನ ಹಾಳು ಮಾಡೋಕೆ ಹೋಗಬೇಡಿ. ಇದು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರು ಇರ್ತಾರೆ, ಅಂಥವ್ರಿಂದ ಹುಷಾರಾಗಿರಿ. ಪಾರ್ಟ್ 2 ವಿಡಿಯೋ ರಿಲೀಸ್ ಮಾಡ್ತೀವಿ. ಅದೊಂದು ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂತ ಹೇಳಿದ್ರೆ ಇದೇ ಪ್ಲೇಸಿಗೆ ಬಂದು ಮತ್ತೆ ವೀಡಿಯೋ ಮಾಡಿ ಅದನ್ನು ಜಾಸ್ತಿ ಕವರ್ ಮಾಡಿ ಏನಕ್ಕೆ ಈ ಥರ ಆಗೈತೆ ಅಂತ ಅವನ ಭಯಲ್ಲಿ ಹೇಳಿಸ್ತೀವಿ. ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ. ಇದು ಬಂದು ನಮ್ಮ ಮೊದಲನೇ ವೀಡಿಯೋ ಆಗಿರೋದ್ರಿಂದ ನಮಗೂ ಸ್ವಲ್ಪ ನಿಮ್ಮ ಬೆಂಬಲ ಇರಲಿ. ಆದಷ್ಟು ವೀಡಿಯೋಗಳನ್ನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಮಾಡ್ತಾ ಇರ್ತೀವಿ. ಹಾಗೆಯೇ ಎಲ್ಲರೂ ಸ್ವಲ್ಪ ಬೆಳೆಸೋಕ್ಕೆ ಟ್ರೈ ಮಾಡಿ. ಇದರಲ್ಲಿ ಯಾವುದೇ ರೀತಿ ಎಡಿಟಿಂಗ್ ಫಾರ್ ಆಲ್ ವಾಚಿಂಗ್.